ಆಡಳಿತ ಮತ್ತು ವಿಪಕ್ಷಗಳ ಮಧ್ಯೆ ಜಾತಿ ಗಣತಿಯ ಲಡಾಯಿ ಜೋರಾಗಿದೆ. ಜಾತಿ ಗಣತಿ ಜಾರಿಗೆ ರಾಜಕೀಯದಲ್ಲಿ ಪರ ವಿರೋಧ ಈಗ ವ್ಯಕ್ತವಾಗ್ತಾ ಇರುವಂತದ್ದು. ಒಂದು ಕಡೆ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ಈ ಜಾತಿ ಗಣತಿಯ ಪರ ವಿರೋಧದ ಹೇಳಿಕೆಗಳು ಮತ್ತಷ್ಟು ತೀವ್ರತೆಯನ್ನ ಪಡೆದುಕೊಳ್ತಾ ಇವೆ. ವಿವಿಧ ಬೇಡಿಕೆಗಳ ಬಗ್ಗೆ ಆ ಹಿಂದ ಶಾಸಕರಿಂದ ಮನವರಿಕೆ ಮಾಡಲಾಗ್ತಾ ಇರುವಂತದ್ದು. ಲಿಂಗಾಯತ ಒಕ್ಕಲಿಗ ಸಮುದಾಯದಿಂದ ವಿರೋಧ ಮಾಡಲಾಗ್ತಾ ಇದೆ. ವಿರೋಧಗಳ ಮಧ್ಯೆ ಜಾರಿಯಾಗುತ್ತಾ ಜಾತಿ ಗಣತಿಯ ವರದಿ. ಸರ್ಕಾರ ಬಿದ್ರೂ ಕೂಡ ಪರವಾಗಿಲ್ಲ ಅಂತ ಹೇಳ್ತಿದ್ದಾರೆ ನಾಯಕರು. ಮುಡಾ ಸಂಕಷ್ಟದಲ್ಲಿರುವಂತಹ ಸಿದ್ದರಾಮಯ್ಯನವರ ಮೇಲೆ ಒತ್ತಡ ಜಾಸ್ತಿ ಆಗ್ತಾ ಇದೆ. ವಿವಿಧ ಬೇಡಿಕೆಗಳ ಬಗ್ಗೆ ಆ ಹಿಂದ ಶಾಸಕರಿಂದ ಮನವರಿಕೆ ಮಾಡಲಾಗ್ತಾ ಇರುವಂತದ್ದು. ಲಿಂಗಾಯತ ಒಕ್ಕಲಿಗ ಸಮುದಾಯದಿಂದ ವಿರೋಧ ವ್ಯಕ್ತವಾಗ್ತಾ ಇದೆ. ಇದರ ಮಧ್ಯೆ ಜಾತಿ ಗಣತಿಯ ವರದಿ ಜಾರಿಯಾಗುತ್ತಾ ಅನ್ನುವಂತ ಒಂದು ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ. ಜಾತಿ ಗಣತಿ ವಿಚಾರಕ್ಕೆ ಒಂದು ಕಡೆ ಕಾಂತರಾಜು ವರದಿಯ ಮೇಲೆ ಹಲವಾರು ಅನುಮಾನಗಳಿವೆ. ಅದರ ಜೊತೆಗೆ ಮಠಾಧೀಶರಾಗಿರ್ಬೋದು, ಲಿಂಗಾಯತ ಸಮುದಾಯದ ಕೆಲವೊಂದಿಷ್ಟು ನಾಯಕರುಗಳಾಗಿರ್ಬೋದು ಇದಕ್ಕೆ ವಿರೋಧವನ್ನ ಮಾಡ್ತಾ ಇದ್ದಾರೆ. ಕಾಂತರಾಜು ವರದಿಯನ್ನ ಒಪ್ಪಲ್ಲ ಅಂತ ಒಂದು ಕಡೆ ವಿರೋಧಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಕೆಲವು ಸಮುದಾಯದಲ್ಲಿ ಜಾತಿ ಗಣತಿಯ ಬಗ್ಗೆ ಸಂಶಯಗಳಿವೆ. ಈ ಹಿನ್ನೆಲೆಯಲ್ಲಿ ಕಾಂತರಾಜು ಜಾತಿ ಗಣತಿ ವರದಿ ಅವೈಜ್ಞಾನಿಕ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಕಾನೂನಾತ್ಮಕ, ವೈಜ್ಞಾನಿಕ ಹಾಗೆ ಸಂವಿಧಾನಾತ್ಮಕ ದತ್ತಾಂಶಗಳ ಮೂಲಕ ಮತ್ತೊಂದು ಜಾತಿ ಗಣತಿ ಮಾಡಲೇಬೇಕು ಅಂತ ಪಟ್ಟನ್ನ ಹಿಡಿದಿರುವಂತದ್ದು. ಕಾವೇರಿ ನಿವಾಸದಲ್ಲಿ ನಡೆಯಬೇಕಾಗಿದ್ದಂತಹ ಸಭೆ ಸೌದಕ್ಕೆ ರಾಜ್ಯ ರಾಜಕಾರಣದಲ್ಲಿ ಹೊಸ ಸಂಚಲನಕ್ಕೆ ಕಾರಣವಾಗಿದೆ. ಈ ಜಾತಿ ಗಣತಿ ತೀವ್ರ ಜಟಾಪಟಿ ಉಂಟಾಗ್ತಾ ಇದೆ. ಆ ಹಿಂದ ನಾಯಕರೊಂದಿಗೆ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಕಾವೇರಿ ನಿವಾಸದಲ್ಲಿ ನಡೆಯಬೇಕಾಗಿದ್ದಂತಹ ಸಭೆ ವಿಧಾನಸೌಧಕ್ಕೆ ಶಿಫ್ಟ್ ಆಗಿದೆ. ಇದರ ಜೊತೆ ಒಂದು ಬಿಗ್ ಮೀಟಿಂಗ್ ಅನ್ನು ನಡೆಸಲಾಗುತ್ತೆ. ಆ ಹಿಂದ ನಾಯಕರೊಟ್ಟಿಗೆ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ನಡೆಸ್ತಾ ಇದ್ದು ಕಾಂತರಾಜು ವರದಿ ಜಾರಿ ಕುರಿತು ಸಿಎಂ ಜೊತೆ ಚರ್ಚೆಯನ್ನು ನಡೆಸಲಾಗ್ತಾ ಇದೆ. ಪ್ರಮುಖವಾಗಿ ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹಾಗೆ ಪರಮೇಶ್ವರ್ ಮತ್ತೆ ಕೆಲವೊಂದಿಷ್ಟು ಪ್ರಮುಖ ನಾಯಕರೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಈ ವರದಿಯ ಬಿಡುಗಡೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಕಡೆ ಆಕ್ಷೇಪ ಆದ್ರೆ ಕಾಂಗ್ರೆಸ್ ನಾಯಕರಲ್ಲಿ ಭಿನ್ನ ನಿಲುವು ಮುನ್ನೆಲೆಗೆ ಬಂದಿದೆ. ಜಾತಿ ಗಣತಿ ವಿಚಾರದಲ್ಲಿ ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆಯ ಹೆಜ್ಜೆ ನಡೆಸಬೇಕಾಗಿದೆ. ಇದರ ಜೊತೆಗೆ ಜಾತಿ ಗಣತಿ ಅನ್ನುವಂಥದ್ದು ಬಹಳ ಸೂಕ್ಷ್ಮವಾದಂತಹ ವಿಚಾರ. ರಾಜಕೀಯ ಸಾಧನವಾಗಿ ಬಳಕೆ ಆಗಬಾರ್ದು ಈಗದು. ಈ ಹಿನ್ನೆಲೆಯಲ್ಲಿ ಜಾತಿ ಗಣತಿ ಜನರ ಕಲ್ಯಾಣಕ್ಕೆ ಅಗತ್ಯತೆಗಳನ್ನ ಪೂರೈಸುವಂತಹ ವಿಚಾರವಾಗಿ ಬಹಳ ಗಂಭೀರವಾದಂಥದ್ದು. ಇದನ್ನ ಒಂದು ಕಡೆ ರಾಜಕೀಯವಾಗಿ ಬಳಸಿಕೊಳ್ಳಬಾರದು. ಇನ್ನೊಂದು ಕಡೆ ಕಾಂತರಾಜು ಅವರ ವರದಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಯಕರುಗಳಲ್ಲೇ ತೀವ್ರ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಒಂದು ಕಡೆ ಕಾಂಗ್ರೆಸ್ಗೆ ಆಂತರಿಕ ಸಂಘರ್ಷದ ತಲೆನೋವು ಜಾಸ್ತಿ ಆಗ್ತಾ ಇದೆ. ಮುಡಾ ಹಗರಣ ಅದಾದ ನಂತರವಾಗಿ ಸರ್ಕಾರದ ಕೆಲವೊಂದಿಷ್ಟು ಅಭಿವೃದ್ಧಿ ವಿಚಾರದ ವೈಫಲ್ಯಗಳು ಎಲ್ಲವನ್ನ ಕೂಡ ಒಂದು ಕಡೆ ವಿರೋಧಿಸ್ತಾ ಇದ್ದಂತಹ ವಿರೋಧ ಪಕ್ಷದ ನಾಯಕರು ಈಗ ಸ್ವತಃ ಕಾಂಗ್ರೆಸ್ ಪಕ್ಷದಲ್ಲೇ ಈ ಜಾತಿ ಗಣತಿ ಅನ್ನುವಂತಹ ವಿಚಾರ ಸಿದ್ದರಾಮಯ್ಯನವರಿಗೆ ಬಹು ದೊಡ್ಡದಾಗಿ ಈಗ ಪರಿಣಮಿಸಿರುವಂತದ್ದು. ಇದ್ರ ಬಗ್ಗೆ ಅಪ್ಡೇಟ್ ಕೊಡೋದಾದ್ರೆ ರೂಪಾ, ಈಗಾಗಲೇ ಒಂದ್ ಕಡೆ ಜಾತಿ ಗಣತಿ ವಿಚಾರ ಸಾಕಷ್ಟು ಒಂದ್ ಕಡೆ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಕೂಡ ಮೂಡಿಸಿತ್ತು. ಒಂದ್ ಕಡೆ ಪರ ವಿರೋಧಗಳು ಕೂಡ ರಾಜ್ಯದಲ್ಲಿ ವ್ಯಕ್ತವಾಗಿತ್ತು. ಆದ್ರೆ ಇದನ್ನ ಈ ಒಂದು ಜಾತಿ ಗಣತಿಯನ್ನ ಅನುಷ್ಠಾನ ಮಾಡೇ ಮಾಡ್ತೇವೆ ಅನ್ನುವಂಥದ್ದು ಕಾಂಗ್ರೆಸ್ ಪಕ್ಷದ ಒಂದಿಷ್ಟು ಹೈಕಮಾಂಡ್ ಮಟ್ಟದಲ್ಲಿ ಇರ್ತಕ್ಕಂಥ ಒಂದು ನಿರ್ಧಾರ. ಆದ್ರೆ ಒಂದ್ ಕಡೆ ರಾಜ್ಯದಲ್ಲಿ ಒಕ್ಕಲಿಗ ಸಮುದಾಯ ಮತ್ತೆ ಲಿಂಗಾಯತ ಸಮುದಾಯ ಪ್ರಬಲವಾಗಿ ಇದನ್ನ ಖಂಡಿಸ್ತಾ ಇದ್ದಾರೆ. ಈ ಒಂದು ಜಾತಿ ಗಣತಿ ಅವೈಜ್ಞಾನಿಕವಾಗಿದೆ, ಹಾಗಾಗಿ ಇದನ್ನ ಯಾವುದೇ ರೀತಿ ಜಾರಿ ಮಾಡಬಾರದು ಅನ್ನುವಂತ ಬಿಗಿಪಟ್ಟನ್ನ ಹಿಡಿದಿದ್ದಾರೆ. ಇದರ ನಡುವೆ ಸಿಎಂ ಸಿದ್ದರಾಮಯ್ಯನವರು ಇದನ್ನ ಜಾರಿಗೆ ಮಾಡೇ ಮಾಡ್ತೀವಿ ಅನ್ನುವಂತ ಹಠದಲ್ಲಿ ಕೂಡ ಇರ್ತಕ್ಕಂಥ
ಅಂತಕ್ಕಂಥದ್ದು ಈಗಾಗಲೇ ಇವತ್ತು ವಿಧಾನಸೌಧದ ಸಮಿತಿ ಕೊಠಡಿಯಲ್ಲಿ ಸಭೆ ಕೂಡ ನಡೀತಾ ಇದೆ. ಒಂದ್ ಕಡೆ ಹಿಂದುಳಿದ ವರ್ಗದ ಸಚಿವರು ಮತ್ತು ಶಾಸಕರು ಸೇರಿದಂತೆ ನಾಯಕರ ಒಂದು ನಿಯೋಗ ಕೂಡ ಇವತ್ತು ಸಿಎಂ ಸಿದ್ದರಾಮಯ್ಯನವರ ಭೇಟಿ ಮಾಡಿ ಚರ್ಚೆ ಕೂಡ ನಡೆಸ್ತಾ ಇದೆ. ಇದೀಗ ಕೂಡ ಚರ್ಚೆ ಕೂಡ ನಡೀತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಏನು ಆಯೋಗದ ಮಾಜಿ ಅಧ್ಯಕ್ಷರು ಕೂಡ, ಹಿಂದುಳಿದ ಆಯೋಗದ ಮಾಜಿ ಅಧ್ಯಕ್ಷರು ಕೂಡ ಅದರಲ್ಲಿ ಭಾಗಿಯಾಗಿರುವಂತದ್ದು. ಕಾಂತರಾಜ್ ಅವರಾಗಿರ್ಬೋದು, ಜಯಪ್ರಕಾಶ್ ಹೆಗಡೆ ಆಗಿರ್ಬೋದು, ಮತ್ತೆ ಸಚಿವರಾಗಿರ್ತಕ್ಕ ಬೈರತಿ ಸುರೇಶ್, ಮತ್ತೆ ಶಾಸಕರು, MLCಗಳು ಮತ್ತೆ ಮುಖಂಡರು ಕೂಡ ಅದರಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಈಗಾಗಲೇ ಜಾತಿಗಣತಿ ವರದಿಯನ್ನು ಸಿದ್ಧಪಡಿಸಿಕೊಂಡಿದ್ದಾರೆ, ಸರ್ಕಾರಕ್ಕೆ ಒಪ್ಪಿಸಿದ್ದಾರೆ. ಅದನ್ನೀಗ ಸರ್ಕಾರ ಜಾರಿ ಮಾಡಬೇಕು. ಆ ಒಂದು ಕೆಲಸ ಬಾಕಿ ಇರ್ತಕ್ಕಂಥದ್ದು. ಅದನ್ನ ಸಚಿವ ಸಂಪುಟದ ಮುಂದೆ ತೆಗೆದುಕೊಂಡು ಹೋಗ್ಬೇಕು. ಅದಾದ ಬಳಿಕ ವಿಧಾನಸಭೆಯಲ್ಲೂ ಕೂಡ ಚರ್ಚೆ ಆಗ್ಬೇಕು. ಅದಾದ ಬಳಿಕ ಅದನ್ನ ಜಾರಿ ಮಾಡಬೇಕು ಅನ್ನುವಂಥದ್ದು ಪ್ರಮುಖವಾಗಿರ್ತಕ್ಕಂಥ ಒತ್ತಾಯ. ಹಾಗಾಗಿ ಅದರಲ್ಲಿ ಯಾವುದೇ ರೀತಿ ಅವೈಜ್ಞಾನಿಕತೆ ಇಲ್ಲ. ಅದನ್ನ ಮೊದಲು ಸರ್ಕಾರ ಸ್ವೀಕಾರ ಮಾಡಿದೆ ಆಲ್ರೆಡಿ. ಆದ್ರೆ ಅದನ್ನ ತೆಗೆದುಕೊಂಡು ಅದರಲ್ಲಿ ಏನಿದೆ ಅಂತಕ್ಕಂಥದ್ದು ಜನರಿಗೂ ಕೂಡ ಗೊತ್ತಾಗ್ಲಿ. ಅದಾದ ಬಳಿಕ ಅದರಲ್ಲಿ ಸರಿ ತಪ್ಪುಗಳಿದ್ರೆ ಅದನ್ನ ತಿದ್ದುಪಡಿ ಮಾಡ್ಬೇಕಾ ಅಥವಾ ಯಾವ ರೀತಿ ಮಾಡ್ಬೇಕನ್ನುವಂಥದ್ದನ್ನ ಮುಂದಿನ ಯೋಚನೆಯನ್ನ ಸರ್ಕಾರ ಮಾಡ್ಲಿ. ಆದ್ರೆ ಆ ವರದಿಯನ್ನೇ ಕೂಡ ಅನುಷ್ಠಾನ ಮಾಡದೆ ಎಲ್ಲೋ ಒಂದ್ ಕಡೆ ಅದು ಅವೈಜ್ಞಾನಿಕವಾಗಿದೆ ಅಂತಕ್ಕಂಥದ್ದು ಪ್ರಬಲವಾಗಿರ್ತಕ್ಕಂಥ ಕೆಲವೊಂದಿಷ್ಟು ಸಮುದಾಯಗಳು ಅದನ್ನ ವಿರೋಧ ವ್ಯಕ್ತಪಡಿಸಿದ್ರೆ ಎಲ್ಲ ಒಂದ್ ಕಡೆ ಅಹಿಂದ ವರ್ಗದ ನಾಯಕರಿಗೆ ಅಥವಾ ಹಿಂದುಳಿದ ವರ್ಗಗಳ ಒಂದು ಜನರಿಗೆ ಇದು ಅನ್ಯಾಯ ಮಾಡಿದಂತಾಗುತ್ತೆ ಅನ್ನುವಂಥದ್ದು ಪ್ರಮುಖವಾಗಿರ್ತಕ್ಕಂಥ ಇವತ್ತಿನ ನಿಯೋಗದ ಒಂದು ಉದ್ದೇಶವಾಗಿರ್ತಕ್ಕಂಥದ್ದು. ರೂಪ ಎಸ್, ಪ್ರಮುಖವಾಗಿ ಬಸವರಾಜ್ ನೋಡಿ, ಜಾತಿಗಣತಿ ಜಾತ್ಯತೀತ ರಾಷ್ಟ್ರದಲ್ಲಿ ಈಗೊಂದು ಜಾತಿ ರಾಜಕೀಯ ನಡೆಯೋದಕ್ಕೆ ಶುರುವಾಗಿದೆಯಾ ಅನ್ನುವಂತಹ ಪ್ರಶ್ನೆ. ಜಾತಿಗಣತಿ ಅನ್ನುವಂಥದ್ದನ್ನ ರಾಜಕೀಯ ನಾಯಕರು ಒಂದು ಕಡೆ ಕೆಲವೊಂದಿಷ್ಟು ಸಮುದಾಯದ ವಿಚಾರವಾಗಿ ಪ್ರಬಲ ಸಮುದಾಯದವರು ಇದನ್ನ ವಿರೋಧಿಸ್ತಾ ಇದ್ದಾರೆ. ಕಾಂತರಾಜು ಅವರ ವರದಿಯೇ ಸರಿ ಇಲ್ಲ, ಇಲ್ಲಿ ವೈಜ್ಞಾನಿಕವಾಗಿಲ್ಲ, ಸಂವಿಧಾನಾತ್ಮಕವಾಗಿಲ್ಲ ಎನ್ನುವ ಮುಖಾಂತರವಾಗಿ ವಾಗ್ದಾಳಿ ನಡೆಸಿದ್ದಾರೆ. ಅಂದ್ರೆ ನಿಜವಾಗ್ಲೂ ಕೂಡ ಜಾತಿಗಣತಿಯ ಮುಖಾಂತರವಾಗಿ ಯಾರಿಗೆ ಇದರ ಯೋಜನೆಗಳು ತಲುಪಬೇಕು, ಸಾಮಾಜಿಕವಾಗಿ ಆರ್ಥಿಕವಾಗಿ ಸದೃಢ ಮಾಡೋದಕ್ಕೆ ಜಾತಿಗಣತಿಯನ್ನ ಮಾಡ್ತೀವಿ ಅಂತ ಹೇಳಿದಂತ ಸರ್ಕಾರ ಈಗೆಲ್ಲೋ ಒಂದು ಕಡೆ ಕೆಲವೊಂದಿಷ್ಟು ವಿರೋಧದ ಅಲೆಗಳು, ಹಾಗೆ ಕೆಲವೊಂದಿಷ್ಟು ಪ್ರಬಲ ಸಮುದಾಯದ ಮಠಾಧೀಶರು, ನಾಯಕರುಗಳ ಮಾತನ್ನ ಕೇಳಿ ಮತ್ತೆ ಇನ್ಯಾವ ಹೆಜ್ಜೆ ನೆಡೋದಕ್ಕೆ ಸಿದ್ದರಾಮಯ್ಯನವರು, ಯಾವುದೇ ಹೆಜ್ಜೆ ಇಟ್ಟರು ಕೂಡ ಬಹಳ ಎಚ್ಚರಿಕೆಯಿಂದ ಇಡಬೇಕಾಗಿದೆ ಸಿದ್ದರಾಮಯ್ಯನವರು. ಖಂಡಿತ ರೂಪ. ಒಂದ್ ಕಡೆ ಜಾತಿಗಣತಿ ಅಂತಕ್ಕಂಥ ವಿಚಾರ ಸಾಕಷ್ಟು ಬಹುದಿನಗಳಿಂದಲೂ ಕೂಡ ಜಾತಿಗಣತಿ ವರದಿ ಅನುಷ್ಠಾನ ಮಾಡಬೇಕು. ಯಾಕಂತಂದ್ರೆ ಇದರಿಂದ ಹಿಂದುಳಿದ ವರ್ಗದ ಒಂದು ಸಮುದಾಯದ ಜನರ ಪರಿಸ್ಥಿತಿ ಹೇಗಿದೆ, ಜನಸಂಖ್ಯೆ ಯಾವ ರೀತಿಯಾಗಿದೆ, ಅದರ ತಕ್ಕಂತೆ ನಾವು ಮೀಸಲಾತಿ ಆಗಿರ್ಬೋದು ಅಥವಾ ಇನ್ನಿತರ ಸರ್ಕಾರದ ಸೌಲಭ್ಯ ಆಗಿರ್ಬೋದು, ಅವರು ಒಂದು ಮುಂಚೂಣಿ ಘಟಕದಲ್ಲಿ ಬರುವಂತ ರೀತಿಯಲ್ಲಿ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಈ ರೀತಿಯಾಗಿರ್ತಕ್ಕಂಥ ಒಂದು ಸೌಲಭ್ಯವನ್ನು ಕೊಡ್ಲಿಕ್ಕೆ ಈ ಒಂದು ಜಾತಿಗಣತಿ ಸಹಕಾರಿ ಆಗುತ್ತೆ ಅಂತಕ್ಕಂಥದ್ದು ಮೂಲಭೂತವಾಗಿರ್ತಕ್ಕಂಥ ಉದ್ದೇಶ. ಆದ್ರೆ ಇಲ್ಲಿ ಪ್ರಮುಖವಾಗಿ ಒಂದಿಷ್ಟು ಪ್ರಬಲ ಸಮುದಾಯಗಳು, ಒಕ್ಕಲಿಗರಾಗಿರ್ಬೋದು, ಲಿಂಗಾಯತ ಸಮುದಾಯ ಆಗಿರ್ಬೋದು, ಇವರು ವಾದ ಮಾಡ್ತಕ್ಕಂಥದ್ದು ಇದರಲ್ಲಿ ಹೆಚ್ಚಿನ ಜನಸಂಖ್ಯೆಯನ್ನ, ನಮ್ಮನ್ನ ಕಡಿಮೆ ಜನಸಂಖ್ಯೆಯನ್ನ ತೋರಿಸಿದ್ದಾರೆ ಅನ್ನುವಂತ ಒಂದು ಆರೋಪ. ಇನ್ನೊಂದು ಪ್ರಮುಖವಾಗಿ ಇದು ಖುದ್ದಾಗಿ ಮನೆಗಳಿಗೆ ಹೋಗಿ ಭೇಟಿ ಕೊಟ್ಟಿಲ್ಲ, ಸಮುದಾಯವಾರು ಎಲ್ಲೋ ಒಂದ್ ಕಡೆ ನಮ್ಮಲ್ಲೇ ಇರ್ತಕ್ಕಂಥ ಸಮುದಾಯಗಳನ್ನ ಕೂಡ ಬೇರ್ಪಡಿಸಿದ್ದಾರೆ ಅನ್ನುವಂತ ಒಂದು ಆರೋಪ. ಮತ್ತೆ ಇಲ್ಲಿ ಅವೈಜ್ಞಾನಿಕವಾಗಿರ್ತಕ್ಕಂಥ ಕೂಡಿದೆ, ಇದನ್ನ ಮರುಪರಿಶೀಲನೆ ಮಾಡಬೇಕು ಅನ್ನುವಂಥದ್ದು ಒಂದು ವಾದ. ಇದರ ನಡುವೆ ಒಂದ್ ಕಡೆ ಒಂದು ಲಿಂಗಾಯತ ಆಗಿರ್ಬೋದು, ಒಕ್ಕಲಿಗ ಸಮುದಾಯಗಳು ಸಿಎಂ ಸಿದ್ದರಾಮಯ್ಯ ಭೇಟಿ ಮಾಡಿ ಅವರು ಕೂಡ ಮನವಿ ಸಲ್ಲಿಸಿದ್ದಾರೆ. ಅಂದ್ರೆ ಈ ವರದಿಯನ್ನ ಅನುಷ್ಠಾನ ಮಾಡಬಾರ್ದು, ಜಾರಿಗೊಳಿಸಬಾರ್ದು ಅನ್ನುವಂತ ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆ. ಆದ್ರೆ ಒಂದ್ ಕಡೆ ಹಿಂದುಳಿದ ವರ್ಗಗಳ ನಾಯಕರು, ಸಚಿವರಾಗಿರ್ಬೋದು, ಶಾಸಕರಾಗಿರ್ಬೋದು, ಪ್ರಮುಖವಾಗಿರ್ತಕ್ಕ ಮುಖಂಡರಾಗಿರ್ಬೋದು, ಅವರೆಲ್ಲರೂ ಕೂಡ ಈಗಾಗಲೇ ಇಡೀ ರಾಜ್ಯಾದ್ಯಂತ ಕೂಡ ಹಲವಾರು ಒಂದು ವಿಧಾನಸಭಾ ಕ್ಷೇತ್ರವಾರು ಆಗಿರ್ಬೋದು, ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಕೆಲವಷ್ಟು ಪ್ರತಿಭಟನೆ ಕೂಡ ಆಗ್ತಾ ಇದ್ದಾವೆ. ಹಾಗಾಗಿ ಅವು ವಿಕೋಪಕ್ಕೆ ತೆರಳುವುದಕ್ಕಿಂತ ಮುಂಚಿತವಾಗಿ ಸರ್ಕಾರ ಇದನ್ನ ಜಾರಿಗೊಳಿಸಬೇಕು. ಯಾಕಂತಂದ್ರೆ ಚುನಾವಣಾ ಸಂದರ್ಭದಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ನಾವು ಇದನ್ನ ಜಾರಿ ಮಾಡ್ತೀವಿ ಅನ್ನುವಂಥದ್ದನ್ನು ಕೂಡ ಪ್ರಮುಖವಾಗಿ ಆ ಒಂದು ವರ್ಗದ ಜನರಿಗೆ ಭರವಸೆನ ಕೊಟ್ಟಿದೆ. ಅದರಂತೆ ರಾಜ್ಯ ಸರ್ಕಾರ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ರಚನೆ ಆಗಿದೆ, ಸರ್ಕಾರ ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ಅದನ್ನ ಈಗಾಗಲೇ ಆಯೋಗ ಕೂಡ ಅದನ್ನ ತೆಗೆದುಕೊಂಡಿದೆ. ಅಂದ್ರೆ ಆ ವರದಿಯನ್ನು ಕೂಡ ಸ್ವೀಕಾರ ಮಾಡಿದೆ ರಾಜ್ಯ ಸರ್ಕಾರ. ಅದನ್ನ ಜಾರಿಗೊಳಿಸುವಲ್ಲಿ ಯಾಕೆ ವಿಳಂಬ ಮಾಡ್ತಾ ಇದೆ, ಅದು ಆದಷ್ಟು ಶೀಘ್ರದಲ್ಲಿ ಅದನ್ನ ಜಾರಿಗೊಳಿಸಬೇಕನ್ನುವಂಥದ್ದು ಒತ್ತಾಯ. ಆದ್ರೆ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯವರು ಎಲ್ಲಾ ಸಮುದಾಯ ನೋಡ್ಬೇಕಾಗುತ್ತೆ. ಯಾಕಂತಂದ್ರೆ ರಾಜ್ಯದ ಸಿಎಂ ಎಲ್ಲಾ ಒಂದು ವರ್ಗದವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಇದನ್ನ ಜಾರಿಗೊಳಿಸಬೇಕಾ ಬೇಡವಾ ಅನ್ನುವಂಥದ್ದು ಒಂದು ನಿರ್ಧಾರ ತೆಗೆದುಕೊಳ್ಳುವಂತ ಒಂದು ಅವಕಾಶ ಕೂಡ ಸಿಎಂ ಸಿದ್ದರಾಮಯ್ಯವರಿಗೆ ಇರುವಂತದ್ದು. ರೂಪ ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಪ್ರಮುಖವಾಗಿ ಒಂದು ಕಡೆ ಜಾತಿಗಣತಿ ವರದಿ ಜಾರಿ ಸಂಬಂಧ ಸಂಪುಟ ಉಪಸಮಿತಿಯನ್ನ ರಚನೆ ಮಾಡಲಾಗ್ತಾ ಇದೆ. ಕಳೆದ ಫೆಬ್ರವರಿಯಲ್ಲಿ ಸರ್ಕಾರಕ್ಕೆ ಅಂತಿಮ ವರದಿಯನ್ನ ಕೂಡ ಸಲ್ಲಿಕೆ ಮಾಡಲಾಗಿತ್ತು. ಮಾಜಿ ಅಧ್ಯಕ್ಷ ಜಯಪ್ರಕಾಶ್ ಹೆಗಡೆ ತಂಡದಿಂದ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಹೈಕಮಾಂಡ್ ಮಧ್ಯಸ್ಥಿಕೆ ಮೂಲಕ ಜಾತಿಗಣತಿಯನ್ನ ಬಿಡುಗಡೆ ಮಾಡಲಾಗುತ್ತಾ, ಜಾತಿಗಣತಿ ವರದಿಯ ಅಂಗೀಕಾರ ಆಗುವ ಸಂಪೂರ್ಣ ವಿಶ್ವಾಸವಿದೆ ಅಂತ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ಮಾಜಿ ಅಧ್ಯಕ್ಷರಾಗಿದ್ದಂತ ಕಾಂತರಾಜು ಒಂದು ರೀತಿ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಸಿದ್ದರಾಮಯ್ಯನವರ ನಿವಾಸದಲ್ಲೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ವಿಚಾರವನ್ನ ಮಾತನಾಡಲಾಗಿತ್ತು.
ಜಾತಿ ಗಣತಿ ಮಾತ್ರ ಅಲ್ಲ, ಸಾಮಾಜಿಕ, ಶೈಕ್ಷಣಿಕ, ಹಿಂದುಳಿದ ವರ್ಗಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಜಾತಿ ಗಣತಿಯನ್ನ ಮಾಡಲಾಗ್ತಾ ಇದೆ ಅಂತ. 1931ನೇ ಇಸ್ವಿಯ ಬಳಿಕ ಯಾವುದೇ ರಾಜ್ಯದಲ್ಲೂ ಕೂಡ ಇಂತಹ ಜಾತಿ ಗಣತಿಯನ್ನ ಮಾಡಿಲ್ಲ ಅನ್ನುವಂಥ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿದ್ರು. ಈ ಸಮೀಕ್ಷೆ ಕೇವಲ ಒಂದು ವರ್ಗಕ್ಕೆ ಮಾತ್ರ ಸೀಮಿತವಾಗಿರೋದಿಲ್ಲ, ರಾಜ್ಯದ ಪ್ರತಿಯೊಂದು ಮನೆಗೂ ತೆರಳಿ ಕೂಡ ವರದಿಯನ್ನ ಪಡೆದುಕೊಳ್ಳೋದಕ್ಕೆ ಸಿದ್ಧತೆಯನ್ನ ಮಾಡಲಾಗಿತ್ತು. ಸೊ ಈ ಹಿನ್ನೆಲೆಯಲ್ಲಿ ಒಂದು ಕಡೆ ಸಿದ್ದರಾಮಯ್ಯನವರಿಗೆ ಮತ್ತೆ ಈಗ ಟೆನ್ಷನ್.